ಮುಗಿತಾ ಎಲ್ಲ ಫಂಕ್ಷನ್ ಮುಗಿತಾ? ಬಂದಾರೆಲ್ಲ ಹೋದ್ರಲ್ಲ? ಮುಗಿತ್ವಾ ಫಂಕ್ಷನ್ ಎಲ್ಲ ಮುಗಿತು. ಮತ್ತೆ ಬಂದವ್ರನ್ನ ಕಳಿಸಿ ಆತಲ್ಲ. ಆಮೇಲೆ ದಬ್ರಿ ತಂದಿಟ್ಟೇನು ನೋಡಿ ಬಾಗಲಾಗ. ಇದು ಉಪ್ಪಿಟ್ಟು ಶಿರಾ ಎರಡು ಉಳಿದಿತ್ತು. ಮಲೇಶಿ ಮನೆಗೆ ಒಂದು ಸ್ವಲ್ಪ ಕೊಟ್ಟೇನಿ, ಮಲೇಶ್ ಅಣ್ಣರ ಮನೆಗೆ. ಆಮೇಲೆ ಸೋಮಣ್ಣ ಒಂದು ಸ್ವಲ್ಪ ತೊಗೊಂಡಾನ ರೇಣಕ್ಕರ ಮನೆಗೆ. ನಮ್ಮ ಮನೆಗೆ ಒಂದು ಸ್ವಲ್ಪ ತಂದೇನಿ. ರಾತ್ರಿಗೆ ಏನು ಅಡುಗೆ ಮಾಡಕೋಬೇಡ ಏನು. ಅದ ಉಪ್ಪಿಟ್ಟು ಶಿರಾ ಉಳ್ದತಿಲ್ಲ, ಎಗ್ಗಳರಿ ಹಾಕತ್ತೀಗ ಅದನ್ನ ತಿಂದ್ಬಿಡು ಅಂತೀನಿ ನಾನು. ಏನು ನಾವು 3 ಮಂದಿ ಏನಾಗಲ್ಲ, ಅದನ್ನ ತಿಂದು ಮಕ್ಕೊಂಡ್ರು ಆಕತ್. ಬೆಳಗ್ಗೆ ಏನಾರ ಮಾಡಕ್ಕೆ ಬರ್ತೈತಿ. ಕಂಡಬಿಟ್ಟು ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡೈತಿ ಶಿರಾಕ. ಮತ್ತೆ ಅದು ನೀನು ಕೆಡ್ಸುದನ? ಅದನ್ನ ಕೆಡ್ಸುದು ಬೇಡ, ತಿನ್ನೂನು ಯಾರು ಬೇಡ ಅಂದ್ರೆ ನಾ ಕೇಳ್ತಿರೋದು ಕುತ್ರ ಹೇಳ್ರಿ ಮೊದಲು. ಅಲ್ರಿ ಆ ಸೋಮಣ್ಣ ನೋಡಿದನ ಹೆಂಡತಿ ಕಾರ್ ಕೊಡ್ಸ್ಕೊಂಡು ಕರ್ಕೊಂಬಂದಾನ. ನೀವು ಮನಿ ಕಟ್ಟುನಂದ್ರೆ ಬೇಡ ಅಂದ್ರಿ. ಹೋಗ್ಲಿ ನನಗೊಂದು ಬಂಗಾರದ ನಕ್ಲೆಸರ ಕೊಡಿಸ್ರಿ ಅಂದೆ, ಅದೂ ಇಲ್ಲ. ಎದಕ್ರಿ ನೀವು ಗಂಡಾಗಿ? ಕೊಡಿಸ್ತೇನೆ, ರೊಕ್ಕ ಇಟ್ಕೊಂಡಿನ ಕಾದ ಬರೀ ನಕ್ಲೆಸಿಗೆ ಬಂಗಾರ ತೊಗೊಂಡು ಮನೆ ಇಟ್ಕೊಂಡು ಏನು ಮಾಡ್ತಿ? ಮನಿ ಇಲ್ಲ ಮೊದಲು. ಮನಿ ಕಟ್ಟಿಂದ ನಾ ಬಂಗಾರ ಹಾಕೋಬೇಕಂದ್ರೆ ನಂಗೆ ವಯಸ್ಸು ಆಗೋಕತಿ. ಮೊಮ್ಮಗನ ಕಂಡೇರಿ ನಾನು. ಆಕಿನ ಸಣ್ಣ ವಯಸ್ಸಿನ ಮದುವೆ ಮಾಡ್ಕೊಂಡು ಹಡದ್ಲ. ಮೊಮ್ಮಗನ ಕಂಡೆ ನಾನು, ಗೊತ್ತೈತಿ? ಸ್ವಪ್ನನ ಮಗ ಕಂಡಿಲ್ಲ. ಮತ್ತೆ ಇನ್ನು ಯಾವಾಗ್ರಿ ನನ್ನ ನಕ್ಲೇಸು ಬಂಗಾರ ಬೆಳ್ಳಿ ಚಂದಾಗ ಹಾಕೊಂಡು ಅಡ್ಡಾಡೋದು? ನನಗದೆಲ್ಲ ಗೊತ್ತಿಲ್ಲ. ಆಕಿ ಕಾರ್ ತೊಗೊಂಡಾಳಿಲ್ಲ. ಆಕಿ 18 ಲಕ್ಷ ರೂಪಾಯಿ ಕಾರ್ ತೊಗೊಂಡ್ಲ. ನಂಗೆ ಕಾರ್ ಏನು ಬೇಡ, ಹಾಳಾಗೋಗ್ಲಿ. ನನ್ನ ಹಣೆ ಬರ್ದ ಕಾರ್ನಾಗ ಅಡ್ಡಾಡೋದು ಇಲ್ಲ. ನನಗೆ ನಕ್ಲೆಸ್ ಕೊಡಿಸ್ಬಾರ್ರಿ. 4 ತೊಲಿದು ಚಲೋದ ರಾಣಿ ಹಾರ ಬೇಕು ನಂಗೆ. ಆಮ್ಯಾಗ ಅದಕ್ಕೆ ಚಲೋ ಮ್ಯಾಚಿಂಗ್ ಆಗು ಕಿವ್ಯಾನು ಬೇಕು. ತೋಡೆ ಮಾಡಿಸ್ರಿ, ಒಂದು 2-2.5 ತೊಲಿದು ತೋಡೆ ಬೇಕು ನಂಗೆ. ಮತ್ತೇನು? ಆಮೇಲೆ ಪಾಪ್ರಿ ನನ್ನ ಮಗಳು ವಯಸ್ಸಿಗೆ ಬಂದೈತಿ, ದೊಡ್ಡದಾಗೈತಿ. ಅದಕ್ಕೊಂದು ಜೋಡಿ ಕಿವ್ಯಾನು ಇಲ್ರಿ ಪಾಪ. ಅದಕ್ಕೊಂದು ಜೋಡಿ ಕಿವ್ಯಾನು ಮಾಡಿಸೋನು. ಒಂದು ಅರ್ಧ ತೊಲಿ ಒಳಗೆ ಹಾಕವು ಕಿವ್ಯಾನು. ಒಂದು ತೊಲಿದು ಬೇಕಾದ್ರೆ ಒಂದು ಸಣ್ಣ ಚೈನ. ಏನು 4 ಒಂದು ಅರ್ಧ ಅರ್ಧ ಒಂದು 2, ನಿನಗೊಂದು 6 ತೊಲಿ, ನಿನ್ನ ಮಗಳಿಗೊಂದು 2 ತೊಲಿ ಲೆಕ್ಕ ಹೇಳಕತ್ತೀನಿ ಈಗ. ಅಲ್ಲಿ ಒಂದು 8 ತೊಲಿ ಬಂಗಾರ ತೊಗೊಳಕ್ಕೆ ಎಷ್ಟು ಬೇಕಂತ ಮಾಡಿ ರೊಕ್ಕ? ಕಮ್ಸೆ ಕಮ್ಮಿ ಅಂದರೂ ಒಂದು 10 ಲಕ್ಷ ರೂಪಾಯಿ ಬೇಕು ಈಗಿನ ಬಂಗಾರ ರೇಟ್ಗೆ. ನನಗೆ ಒಂದು ಅರ್ಥ ಆಗಲ್ದು, ಎಲ್ಲ ಬಂಗಾರ ಎಲ್ಲಿಟ್ಟಿರಿ? ಎಲ್ಲ ಬಂಗಾರ? ಅಯ್ಯೋ, ಬಂಗಾರ ಅನ್ನೆಲ್ಲ ಬಂಗಾರನೇ ಬಂದ್ಬಿಡ್ತಿಲ್ಲ. ಆಗ ಬಂಗಾರ ಅಲ್ರಿ, ರೊಕ್ಕ. ರೊಕ್ಕ ಎಲ್ಲ ಎಲ್ಲೈತಿ? ನಿನ್ನ ಅವನ ಬ್ಯಾಂಕ್ನಾಗ ಐತಿ ಎಲ್ಲ ರೊಕ್ಕ. ನನ್ನ ಅಕೌಂಟ್ನಾಗ ಇಟ್ಕೊಂಡೀನಿ. ಯಾಕೆ ತಿರಿ ಕಟ್ಸ್ಕೊತಿ? ಮಂಜಿ ಇಲ್ಲೋಡ, ನಾನು ನಿನಗಾತ ನನ್ನ ಮಗಳಿಗಾತ ಹೆಂಗೆ ಜೀವನ ಕೊಡ್ಬೇಕಂತದೇನು ಗೊತ್ತಾ? ಈ ಹಳ್ಳಿ ಒಳಗೆ ಯಾರೂ ಆ ಥರ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೋಮಣ್ಣ ಮಾಡ್ಬೋದು, ಯಾಕಂದ್ರೆ ನನಗಿಂತ ಮುಂಚೆ ಅವ್ನು ದುಡ್ಕೊಂಬಂದಾನ, ಮನೆ ಕಟ್ಸ್ಯಾನ, ಕಾರ್ ತೊಗೊಂಡ, ಈಗ ಮತ್ತೆ ಹೋಟೆಲ್ನಾಗ ರೊಕ್ಕ ಹಾಕ್ಯಾನ. ಹಾಗಾಗಿ ಅವ ಮಾಡ್ತಾನೆ. ಮಲ್ಲೇಶ್ ಅಣ್ಣ ಮಾಡಕತ್ತಾನ. ಇನ್ನು ಬಿಟ್ರೆ ನೀನೇ ಮಾಡೋದು. ನೋಡ್ತಿರ ಇಡೀ ಹಳ್ಳಿ ಒಳಗೆ ಮಂಜವ್ನಂಗೆ ಜೀವನ ಯಾರು ಮಾಡಿಲ್ಲಲ್ಲಪ್ಪ. ಏನು ಮಂಜವ್ನ ಶಿವ ಈ ವಯಸ್ಸಿಗೆ ಇಷ್ಟು ಸಿರಿತನ ಬಂತಲ್ಲಕ್ಕಿಗೆ ಅಂತೇಳಿ ಅನ್ಬೇಕು. ನಿಮ್ಗೆ ನಾನು ಒಂದು ಟೈಮ್ನಾಗ ಭಾರಿ ಕಷ್ಟ ಕೊಟ್ಟೇನಿ. ನಮ್ಮ ಅಕ್ಕ ನಮ್ಮ ಮಾವ ಅವ್ರು ಕೊಟ್ಟಾಗ ನೀವು ತಿನ್ನೋ ಹಂಗೆ ನಾ ಇಟ್ಟಿದ್ದೆ. ನನಗೆ ಅವಾಗ ದುಡಿಬೇಕು, ನಿಮ್ಗೊಂದು ಏನಾರ ಕೊಡಿಸ್ಬೇಕು ಮಾಡಬೇಕು ಅಂತ ಅನ್ಕೊಳ್ಳೇ ಇಲ್ಲ. ಪಾಪ ನನ್ನ ಮಗಳು ಓದ್ತಿತ್ತ ಇನ್ನೂ ಒಂದಿಟ್ಟು. ನಾನು ಓದಿಸ್ಲಿಲ್ಲ, ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತು. ಓದಿಸಿದ್ರೆ ಪಾಪ ಏನಾರ ಓದ್ತಿತ್ತ ನನ್ನ ಮಗಳು. ಬೇಡ, ನನ್ನ ಸಣ್ಣ ಮಗಳು ಅದೇನು ಓದ್ತಾಳೆ ಓದಲಿಕ್ಕೆ. ಆಕಿ ದೊಡ್ಡ ಆಫೀಸರ್ ಆಗ್ಬೇಕಾಕಿ ಓದಲಿಕ್ಕೆ. ನನ್ನ ಸಣ್ಣ ಮಗಳು ಓದಲಿ, ಆಕಿನ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ನೌಕರಿ ಕೊಡಿಸಿ. ನೋಡ್ತೀರ ಆಕಿನ ಜೀವನ ಎಷ್ಟು ಚೆನ್ನಾಗಿಡ್ತೇನೆ ಅಂತೇಳಿ. ಆಕಿಗೆ ಮದುವೆ ಮಾಡ್ಕೊಂಡು ಇನ್ನೊಬ್ಬ ಮನೆ ಹಳ್ಯಾ ಬಂದು ಮನೆ ಆಗಿರ್ಬೇಕು ಅಂತ ಹಳ್ಯಾ ಅಂತರ್ತೇನೆ. ನಿಜವಾಗ್ಲೂ ರೀ? ನೀವು ಇಷ್ಟೆಲ್ಲ ಅನ್ಕೊಂಡಿರ? ನಿಜವಾಗ್ಲು ಮಂಜಿ, ನೀ ಅವಾಗ ಬೈತಿದ್ದಿ, ನನಗಿಲ್ಲ ಅಂತ ಹೇಳಂಗಿಲ್ಲ. ನಿನಗೂ 4 ಮಂದಿ ಹೆಣ್ಮಕ್ಳು ಬಂಗಾರ ತಗೋತಾರ, ಬೆಳ್ಳಿ ತಗೋತಾರ, ಅವ್ರು ಹಂಗೆ ಅಡ್ಡಾಡ್ತಾರೆ ಹಿಂಗೆ ಅಡ್ಡಾಡ್ತಾರೆ, ಅವ್ರ ಗಂಡುಗಳು ದುಡಿತಾರ, ನನ್ನ ಗಂಡು ದುಡಿಯಂಗಿಲ್ಲ, ನನಗೇನು ಕೊಡ್ಸಂಗಿಲ್ಲ ಅನ್ನೋ ಬೇಜಾರಿನಾಗ ನೀ ನಂಗೆ ಬೇದಿ. ಆದ್ರೆ ನಿನಗೆ ನನ್ನ ಮೇಲೆ ಸಿಟ್ಟೈತಿ ಅಂತ ನಾ ಹೇಳಂಗಿಲ್ಲ. ನಂಗೆ ನಿಜವಾಗ್ಲೂ ಅದಕ್ಕೋಸ್ಕರ ಅನ್ನಲ್ಲ, ನನಗೂ ಒಂದು ಹಠ ಬಂದಿದ್ದು. ನಾನು ದುಡಿಬೇಕಂತ ಅಂದ್ಕೊಂಡಿದ್ದು, ದುಡಿದಿದ್ದು, ಈಗ ಒಂದು ಕೆಲಸಕ್ಕಂತ ಕೈ ಹಾಕಿದ್ದು. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ. ಮನೆ ಬೇಕು, ಬಂಗಾರ ಬೇಕು, ನನಗೆ ಕಾರ್ ಬೇಕು, ಅವ್ರು ಹಂಗದಾರ ಇವ್ರು ಹಿಂಗದಾರ ಅಂತೇಳಿ ದಯವಿಟ್ಟು ನನ್ನ ಜೀವ ತಿನ್ಬೇಡ. ಸ್ವಲ್ಪ ದಿನ ನನಗೊಂದು 6 ತಿಂಗಳು ಅವಕಾಶ ಕೊಡ್ತಿ. 6 ತಿಂಗಳು ನಾನು ನಿಂಗೆ ಏನು ಮಾಡ್ಬೇಕಲ್ಲ, ಏನು ಕೊಡಿಸ್ಬೇಕಲ್ಲ, ಈ ಹೋಟೆಲ್ನಾಗ ಲಾಭ ಆಕತ್ತೋ ನಷ್ಟ ಆಕತ್ತೋ ಏನಾಕತಿ ಅನ್ನೋದು ಹಕ್ಕಿಕತ್ತು ತಿಳಿದು ಬಿಡ್ತತಿ. ಆಮೇಲೆ ನಿನ್ನ ಜೀವನ ನೋಡ್ಕೊ ಹೆಂಗಿರ್ತೈತೆ ಅಂತೇಳಿ. ಆತ್ರಿ, ನಾನು ನಿಮ್ಗೆ 6 ತಿಂಗಳು ಅವಕಾಶ ಕೊಡ್ತೀನಿ. ಅದು ಏನು ದುಡ್ಡು ಸಂಪಾದನೆ ಮಾಡ್ತೀರಾ ಮಾಡಿರಿ, ನಾನು ನಿಮ್ಗೇನು ಸದ್ಯಕ್ಕೆ ಕೇಳಂಗಿಲ್ಲ. ಆಯಿತು, ಬಂಗಾರ ಅಲ್ಲ 6 ತಿಂಗಳು ಬಿಟ್ಟೆ ಕೊಡಿಸ್ರಿ. ದಿನಕ್ಕೆ ದಿನ ಬಂಗಾರ ರೇಟ್ ಹೆಚ್ಚಿಗೆ ಆಗತ್ತಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಹೋಗ್ಲಿ ಬಿಡ್ರಿ. ಇದ್ದಿದ್ದೊಂದು ಟಿವಿನೂ ಈ ಹಾಳಾದವ್ರು ಕಂತು ಕಟ್ಟಲಿಲ್ಲ ಅಂತೇಳಿ ಎತ್ಕೊಂಡು ಹೋಗ್ಯಾರ. ಎಷ್ಟು ಮರ್ಯಾದೆ ಹೋತ್ ಗೊತ್ತಾ? ಅವಾಗ ಮಗಳ ಹಳೆ ಬಂದ್ರೆ ಬಾಣೆ ತಂದಾಗೂ ಟಿ ವಿ ಇಲ್ಲ, ಮಗಳ ಹಳೆ ಬಂದಾಗೂ ಟಿ ವಿ ಇಲ್ಲ, ಈಗೂ ಟಿ ವಿ ಇಲ್ಲ. ಒಂದು ಚಲೋ ಫೋನರ ಕೊಡಿಸ್ರಿ ನನಗೆ. ನಂಗೆ ಈ ಆ್ಯಪಲ್ ಫೋನೇ ಬೇಕು. ಅದು ಅರ್ಧ ಸೇಬು ಹಣ್ಣು ಕಡ್ದಂಗೆ ಇರ್ತತಲ್ಲ, ಅದೇ ಬೇಕು. ಅದೇನೋ ಭಾರಿ ಹೈ ಲೆವೆಲ್ ಮಂದಿ ಅಂತ ತೊಗೋದು, ಅದಕ್ಕೆ ನಂಗೆ ಅದೇ ಬೇಕು. ನೋಡು, ಆ್ಯಪಲ್ ಫೋನಾ ಆಯ್ತು, ಆದರೆ ಆ್ಯಪಲ್ ಬ್ಯಾಡ ಈಗ ಸದ್ಯಕ್ಕೆ. ಒಂದು 12,000 ರೂಪಾಯಿ ಕೊಟ್ಟು ಆಂಡ್ರಾಯ್ಡ್ ಮೊಬೈಲ್ ಕೊಡಿಸ್ತೇನೆ. ಒಂದು ಹಲೋ ಅನ್ನಕ್ಕೆ ಯೂಟ್ಯೂಬ್ ನೋಡೋಕೆ ಯಾವುದಾದ್ರೂ ಏನು, ಆ್ಯಪಲ್ನಾಗಾದ್ರೇನು ಇದ್ರಾಗಾದ್ರೇನು, ಹೌದಿಲ್ಲ, ಒಂದು ಚಲೋ ಟಿ ವಿನೂ ಕೊಡಿಸ್ತೇನೆ. ಸದ್ಯದ ಮಟ್ಟಿಗೆ ನಿಂಗೆ ಎಂಟರ್ಟೈನ್ಮೆಂಟಿಗೆ ಏನು ಬೇಕಲ್ಲ ಅದನ್ನು ಕೊಡಿಸ್ತೇನೆ. ಇನ್ನು ನನ್ನ ಕಾಡ್ಬೇಡ. ಆಯ್ತು ತಗೋರಿ. ಹೌದು, ಅವನ್ನ ಗಲ್ಲಾಪೆಟ್ಟಿ ಮ್ಯಾಗ ಕುಂದಿರ್ತೀನಿ ಅಂದ್ರಲ್ಲ, ಪಗಾರ ಕೊಡ್ತೀರೇನು ತಿಂಗಳ?
ತಿಂಗಳ ಕೊಡೋಣ ಒಂದು ಸ್ವಲ್ಪ ಕೈ ಕೊಡೋಣ ಮತ್ತು ತೀರಾ ಬಂದು ಕುಂತಿರ್ತಾರೆ ಖರ್ಚಿಗೆ ನಾವು ರೊಕ್ಕ ಕೊಡಲಿಲ್ಲ ಅಂದ್ರೆ ಹೆಂಗ್ಲಿ ಹಾಂ ನಮ್ಮ ಮಾವುಗ ನಮ್ಮ ಅಕ್ಕಗೆ ತಿಂಗಳಿಗೆ ಎಷ್ಟಾಗೈತೆ ನೋಡೋಣ ಉಳಿದಿದ್ರ ಮ್ಯಾಗ ಲಾಭ ಎಷ್ಟಾಗೈತೆ ನೋಡಿ ಒಂದು 4,000 5,000 ಈಗ ಸದ್ಯದ ಮಟ್ಟಿಗೆ ನಮ್ಮದೇ ಲಾಭ ಇಲ್ಲ ಒಂದು 4,000 3,000 ಕೊಟ್ಟರು ಇಸ್ಕೊತಾಳೆ ನಮ್ಮ ಅಕ್ಕ ಪಾಪ ಆಕಿ ಕೇಳಂಗೇ ಇಲ್ಲ ಆಕಿ ಕೊಡಂತೂ ಅನ್ನಂಗಿಲ್ಲ ಆಕಿ ಗುಣಾನ ಅಂತದೈತಿ ಆಕಿ ಒಂದು ದಿನಾನು ತಮ್ಮ ನನಗೆ ರೊಕ್ಕ ಬೇಕಂತ ಇವತ್ತಿನವರೆಗೂ ಅಂದಿಲ್ಲ ಆಕಿ ನಾ ಕೊಟ್ಟರು ಆಕಿ ಇಸ್ಕೊಳ್ಳೋದು ಡೌಟ್ ಆದರೂ ಕೊಡ್ತೀನಿ ಯಾಕಂದ್ರೆ ನಮ್ಮ ಅಕ್ಕ ಖರ್ಚಿಗೆ ಇರಲಿ ಅಂತ ಯಾಕಂದ್ರೆ ಮಗ ಅದನ್ನಲ್ಲವ 7 ಹಾಕ್ನಾಕ ನಮ್ಮ ಅಕ್ಕಗೆ ಆರಾಮಿಲ್ಲ ಅಂದ್ರೆ ದವಾಖಾನಿಗೆ ರೊಕ್ಕ ಕೊಟ್ಟಿಲ್ಲಮ್ಮ ಸುಳೆ ಮಗ ಮೊದ್ಲಿದ್ದೆಲ್ಲ ಮರ್ತು ಬಿಟ್ಟಾನೀಗ ಏಂತಿ ಬಂದಾಳಲ್ಲ ಮಗ್ಗಲ್ಲಾಗ ಅದಕ್ಕೆ ತಂದೆ ತಾಯಿ ಪಟ್ಟಿದ ಕಷ್ಟ ಮರ್ತು ಬಿಟ್ಟಾನೀಗ ಹುಚ್ಚಡ್ಸಿ ಮಗ ಅವ್ನ ಕುಟಿ ಏನು ನಿಂತಿ ಅದಕ್ಕೆ ನಮ್ಮ ಅಕ್ಕ ನಮ್ಮ ಮಾವನ್ನ ಹೆಂಗೆ ನೋಡ್ಕೋತೀನಿ ಅಂದ್ರೆ ದೊಡ್ಡ ಮನೆ ಕಟ್ಟಿಂದ ನಮ್ಮ ಮನೆಗೆ ಬಂದಿರಲಿ ಅವ್ರು ಇನ್ನೊಂದು ದಿನಕ್ಕೆ ಹಂಗೆ ನೋಡ್ಕೋತೀನಿ ತಮ್ಮಾಗಿ ಇದನ್ನ ಅವ್ರಿಗೆ ತೀರ್ಸು ಋಣ ಏನ ನಮ್ಮ ದೊಡ್ಡ ಮನೆ ಕಟ್ಟಿಂದ ಅವ್ರನ್ನ ತಂದಿಡ್ತೀಯನ ಅಂದ್ರೆ ಇಷ್ಟು ದಿನ ಒಂಥರ ಕಷ್ಟಪಟ್ಟೆ ನಾಳೆ ಅವ್ರನ್ನ ತಂದಿಡು ಅಲ್ರಿ ಹರಿದಾಗಿದ್ದಾಗೆಲ್ಲ ಅಲ್ಲಿ ಚಕ್ರಿ ಮಾಡ್ಯಾರ ಈ ವಯಸ್ಸಾದ್ಮೇಲೆ ತಂದು ನಮ್ಮ ಮನೆಗೆ ಇಡ್ರಿ ನಾಳೆ ಅವ್ರದ್ದೆಲ್ಲ ತೊಳೆಯೋದು ಬೆಳೆಯೋದು ಮಕ್ಕೊಂಡಲ್ಲೇ ಉಣ್ಸೋದು ತಿನ್ಸೋದು ಅವ್ರಿಗೆ ವಯಸ್ಸಾದ್ಬಿಟ್ಲೆ ದವಾಖಾನೆ ಕರ್ಕೊಂಡು ಹೋಗೋದು ಇದನ್ನೇ ಚಕ್ರಿ ಮಾಡ್ತೀನಿ ನಾನು ಸಾಯತನೂ ಅಡಿಗೆ ಮಾಡಿ ಹಾಕಿ ಸತ್ತು ಬಿಡ್ತೇನೆ ಸುಮ್ ಕುಂದ್ರಿ ಅವರೇ ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ ಬೇಕಾದ್ರೆ ಖರ್ಚಿಗೆ ಅಲ್ಲೇ ಒಂದು ಸ್ವಲ್ಪ ರೊಕ್ಕ ಕೊಡ್ರಿ ನಾನೇನು ಬೇಡ ಅನ್ನಂಗಿಲ್ಲ ಅದೇನ ಮುಂದೆ ನೋಡಂತಾಗ ನಾನು ಅರ್ಬಿ ಕಳಿತೀನಿ ನಂಗೆ ಸದ್ಯಕ್ಕೆ ಹೋಗಿ ಒಂದು ಚಲೋ ತಿಂಗ್ ಚಾ ಮಾಡಿ ಬೆಳಗ್ಗಿಂದ ನನಗೆ ಸಾಕಾಗ್ಬಿಟ್ಟತಿ ಅಯ್ಯೇ ಎಂತ ತಲೆ ರೀ ನಿಮ್ದು ತಲೆ ಕೂದ್ಲಿಲ್ಲ ಅಂತ ತಿಳ್ಕೊಂಡಿದ್ದೆ ತಲೆ ಒಳಗೆ ಬುದ್ಧಿನೂ ಇಲ್ಲ ಅಲ್ರಿ ಹೋಟೆಲ್ನಾಗಿಂದನ ಬಂದ್ರಿಲ್ಲ ಒಂದು ಗುಟಕ್ಕೆ ಚಹಾ ಕುಡಿದು ಬರ್ಬಾರ್ದೇನ್ರಿ ನಿಮ್ದ ಹೋಟೆಲ್ ಏನು ರೊಕ್ಕ ಕೊಡ್ಬೇಕನ್ನಂಗಿಲ್ಲ ಏನಿಲ್ಲ ತಗ ಏನಂತ ಗಂಡಾಗಿ ಸಿಕ್ಬಿಟ್ರೆ ಏನೇ ನೀವು ಆಮೇಲೆ ಇನ್ನೊಂದ್ರಿ ನಾನು ಮೊನ್ನೆ ಯಾರ್ದಪ್ಪ ಹಳಾದ ನೆನಪಿಗೆ ಬರ್ತಿಲ್ಲ ಈ ಮುಲಿ ಮನಿ ಪಾರಕರ್ ಅದಾರಲ್ಲ ಅವ್ರ ಪಾರಕರ್ ಮನಿ ಬಾಜುಕ ಒಬ್ರು ಯಶೋದಕ್ಕರ್ ಅಂತ ಅದಾರಲ್ಲ ಅವ್ರ ಮಗನ ಬರ್ತಡೇ ಮಾಡಿದ್ರು ಅದೇನ ರಿಟರ್ನ್ ಗಿಫ್ಟ್ ಅಂತ್ರಿ ಅಂದ್ರೆ ಈ ಗೆಸ್ಟ್ಗಳು ನಾವು ಕರೆದಾರೆಲ್ಲ ಬಂದಿರ್ತಾರಲ್ಲ ಅವ್ರು ಏನಾರ ಆಯರ್ ತಂದಿರ್ತಾರಲ್ಲ ಹೊಳ್ಳಿ ಹೊತ್ನ್ಯಾಗ ಅವ್ರಿಗೆ ನಾವು ಏನೋ ರಿಟರ್ನ್ ಗಿಫ್ಟ್ ಅಂತ ಕೊಡ್ಬೇಕಂತ ಈ ಡಬಾಶಿನ ಡಬ್ಬಿ ಕೊಡ್ತಾರ ಗಂಗಾಳ ಕೊಡ್ತಾರ ಕುಂಕುಮದ ಭರಣಿ ಕೊಡ್ತಾರ ಏನಾರ ಒಂದು ತಿಳಿದಿದ್ದು ನಮಗಾಗಿದ್ದು ನಮ್ಮ ಕೈಲಿ ನೀಗಿದ್ದು ಕೊಟ್ಟು ಕಳಿಸ್ಬೇಕಂತ ನಾವು ಕೊಡಲೇ ಇಲ್ಲ ನೋಡ್ರಿ ಸ್ವಪ್ನಾರ ಅತ್ತಿ ಮಾವ ಏನು ಅನ್ಕೊಂಡ್ರೆ ಏನು ಅವ್ರಿಗಾರ ಒಂದು ಏನಾರ ಕೊಡ್ಬೇಕಿತ್ರಿ ಏನ ರಿಟರ್ನ್ ಗಿಫ್ಟಾ ತಣ್ಣಕ್ಕುಂದ್ರ ರಿಟರ್ನ್ ಗಿಫ್ಟ್ ಅಂತ ಅಲ್ಲೇ ರಿಟರ್ನ್ ಗಿಫ್ಟ್ ಕೊಡಕ್ಕೆ ಏನು ದೊಡ್ಡ ಮದುವೆ ಮಾಡೇವೆ ಏನು ಯಾವ್ದಾರ ಬರ್ತಡೇ ಮಾಡೇವೆ ಏನು ರಿಸೆಪ್ಷನ್ ಐತೆ ಏನಾರ ಫಂಕ್ಷನ್ ಐತೆ ತಣ್ಣಕ್ಕುಂದ್ರೆ ಹೋಟೆಲ್ ಓಪನಿಂಗ್ ತೆಗೆದಿದ್ದು ಈಗ ತಡಿ ನಮ್ಗೆ ಗಿಫ್ಟ್ ಕೊಟ್ಟೋರ ಯಾರು ಸ್ವಪ್ನಾರೇ ಬೆಳ್ಳಿದು ಅಂತ ಇದು ಕೊಟ್ಟಿದ್ದು ಇನ್ನು ನಮ್ಮ ಅಕ್ಕಗೆ ಪಾಪ ನಾ ಏನು ತರಬೇಡ ಅಂದಿದ್ದೆ ಬಿಡು ಹಾಗಾಗಿ ಅವರು ಏನು ತಂದಿಲ್ಲ ನೀನು ರೇಣಕರ್ ಅವ್ರದ್ದು ಅದು ಹೋಟೆಲ್ ಬೇರೆ ಯಾರು ಕೊಟ್ರು ನಮ್ಗೆ ಯಾರು ಏನು ಕೊಟ್ಟಿಲ್ಲ ಬೆಳ್ಳಿ ಗಣಪನ ಕೊಟ್ಟಿದ್ದೆ ಸ್ವಪ್ನಾರು ಹೌದಾ ರಿಟರ್ನ್ ಗಿಫ್ಟ್ ಯಾರಿಗೆ ಕೊಡೋಣ ನಾವು ಯಾರಿಗೆ ಕೊಡೋ ಅವಶ್ಯಕತೆ ಇಲ್ಲ ಆಮೇಲೆ ಮಂಜಿ ನೀನು ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು ರೇಣಕ್ಕರ್ ಕುಟೆ ಗಿರ್ಜಕ್ಕರ್ ಕುಟೆ ಜಗಳ ಪಗಳ ತೆಗೆದಿಗಿದ್ದಿ ಜಾಡಿಸೋತ ಒದ್ದು ಬಿಡ್ತಾನೆ ಮತ್ತು ಹಂಗಲ್ಲ ಅವ್ರ ಗಂಡುಗಳು ಕೂಡ ಪಾರ್ಟ್ನರ್ ಆಗಿ ನಾ ಅಲ್ಲಿ ಹೋಟೆಲ್ನಾಗ ಕೆಲಸ ಮಾಡ್ತಿರೋದು ಏನು ಗಿರ್ಜಕ್ಕರ್ ಹೆಂಗೋ ನಾ ಅದನ್ನು ಹೇಳಂಗಿಲ್ಲ ಪಾಪ ಆ ಮನುಷ್ಯಾಳು ಒಳ್ಳೆ ಕೆದಾಳ ರೇಣಕ್ಕರು ಕೆಟ್ಟೋರಂತ ನಾ ಹೇಳಂಗಿಲ್ಲ ಈಗ ನೀ ಅವ್ರ ಕೂಡ ಜಗಳ ತೆಗೆದಂತಿಕೋ ಗಂಡಕ್ಕೆ ಜಡ ಚುಸ್ತಾರಲ್ಲಿ ಸೋಮಣ್ಣ ಮಾತು ಕೇಳಂಗಿಲ್ಲ ನಾನು ಒಪ್ಕೊಂತೀನಿ ಆದ್ರೆ ಕಿರಿಕಿರಿ ಮಾಡಕ್ಕೆ ಚಾಲು ಮಾಡಿದ್ರೆ ಏನು ಮಾಡ್ತಿ ಅದಕ್ಕೆ ನೀ ಆದಷ್ಟು ಮುಚ್ಕೊಂಡಿರೋದು ಕಲಿ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ 7483796625